ಅಹಮದಾಬಾದ್ನಲ್ಲಿ ನಡೆದಂತಹ ಏರ್ ಇಂಡಿಯಾ ವಿಮಾನ ದುರಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ 80 ಡಿಎನ್ಎ ಮಾದರಿ ಸಂಬಂಧಿಕರೊಂದಿಗೆ ಮ್ಯಾಚ್ ಆಗಿದೆ ಅನ್ನೋದರ ಕುರಿತು ಅಪ್ಡೇಟ್ ಸಿಕ್ಕಿರುವಂಥದ್ದು. ಅಂಡ್ ಈವರೆಗೂ 33 ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಕೂಡ ಮಾಡಲಾಗಿದೆ. ಇಡೀ ದೇಶವೇ ಮರುಗ್ತಾ ಇರುವಂತಹ ಈ ಒಂದು ಅವಘಡ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಒಂದು ದುರಂತಕ್ಕೆ ಸಂಬಂಧಪಟ್ಟಂತೆ ಈಗ 80 ಡಿಎನ್ಎ ಮಾದರಿ ಸಂಬಂಧಿಕರೊಂದಿಗೆ ಮ್ಯಾಚ್ ಆಗಿರುವಂಥದ್ದು. ಹಾಗೆ ಈವರೆಗೂ 33 ಮೃತದೇಹಗಳನ್ನು ಕುಟುಂಬಸ್ಥರಿಗೂ ಕೂಡ ಹಸ್ತಾಂತರ ಮಾಡಲಾಗಿದೆ. ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಯಲ್ಲಿ ಡಿಎನ್ಎ ಪರೀಕ್ಷೆ ಮುಂದುವರೆದಿರುವಂಥದ್ದು. ಇನ್ನು ಮತ್ತೊಂದು ಕಡೆ ಇಂದು ಮಾಜಿ ಸಿಎಂ ವಿಜಯ್ ರೂಪಾನಿ ಅವರ ಅಂತ್ಯಕ್ರಿಯೆ ಕೂಡ ಜರುಗಲಿದೆ. ಪ್ಲೇನ್ ಕ್ರಾಶ್ನಲ್ಲಿ ಸಾವನ್ನಪ್ಪಿದ್ದ ಗುಜರಾತ್ನ ಎಕ್ಸ್ ಸಿಎಂ, 2 ಬಾರಿ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿರುವ ಎಕ್ಸ್ ಸಿಎಂ ಕೂಡ ಈ ಒಂದು ದುರಂತದಲ್ಲಿ ದುರ್ಮರಣವನ್ನ ಹೊಂತಾರೆ. ಇನ್ನು ಅವರ ಮೃತದೇಹವನ್ನು ಈಗಾಗಲೇ ಪತ್ತೆ ಕೂಡ ಹಚ್ಚಿದ್ದು ಕುಟುಂಬಸ್ಥರಿಗೆ ಹಸ್ತಾಂತರ ಕೂಡ ಮಾಡಲಾಗಿದೆ. ಇನ್ನು ಇಂದು ವಿಜಯ್ ರೂಪಾನಿಯವರ ಅಂತ್ಯಕ್ರಿಯೆ ಕೂಡ ಜರುಗಲಿದೆ. ರಾಜ್ಕೋಟ್ನಲ್ಲಿ ಅಂತಿಮ ವಿಧಿವಿಧಾನಗಳು ನಡೆಯಲಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಬಹುದೊಡ್ಡ ವಿಮಾನ ದುರಂತ ಇದು. ಇದುವರೆಗೂ ನಡೆದಿರುವಂತಹ ವಿಮಾನ ದುರಂತಗಳಲ್ಲಿ ಇದು ಕೂಡ ಒಂದು ಬಹುದೊಡ್ಡ ದುರಂತವಾಗಿದೆ. ಬರೋಬ್ಬರಿ 274 ಮಂದಿ ಈ ಒಂದು ದುರಂತದಲ್ಲಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಅಂಡ್ ಅಷ್ಟೂ ಮಂದಿಯ ಮೃತದೇಹಗಳು ಸುಟ್ಟು ಕರಕಲಾಗಿರೋದ್ರಿಂದ ಮೃತರ ಗುರುತನ್ನ ಪತ್ತೆ ಹಚ್ಚೋದೇ ಇಲ್ಲಿ ಬಹುದೊಡ್ಡ ಸವಾಲಾಗಿರುವಂಥದ್ದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತನವಾದ ವಿಮಾನದ 2ನೇ ಬ್ಲ್ಯಾಕ್ ಬಾಕ್ಸ್ ಕೂಡ ಪತ್ತೆಯಾಗಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ದುರಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ 2ನೇ ಬ್ಲ್ಯಾಕ್ ಬಾಕ್ಸ್, ಕಪ್ಪು ಪೆಟ್ಟಿಗೆ ಈಗಾಗಲೇ ಒಂದು ಸಿಕ್ಕಿತ್ತು. ಇನ್ನೊಂದಕ್ಕಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿತ್ತು. ಈಗ 2ನೇ ಬ್ಲ್ಯಾಕ್ ಬಾಕ್ಸ್ ಕೂಡ ಸಿಕ್ಕಿದೆ. ಬೋಯಿಂಗ್ 7878 ವಿಮಾನದ 2ನೇ ಬ್ಲ್ಯಾಕ್ ಬಾಕ್ಸ್ ಇದು. ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅನ್ನ ಒಳಗೊಂಡಿರುವ ಬಾಕ್ಸ್ ಇದು ಬಹುಮುಖ್ಯವಾಗಿ ಬೇಕಾಗುತ್ತೆ. ಯಾಕಂದ್ರೆ ಇದರಲ್ಲಿ ಈಗ ಎಲ್ಲ ನಿಜಾಂಶಗಳು ಕೂಡ ಗೊತ್ತಾಗುತ್ತೆ. ಯಾವ ರೀತಿ ವಿಮಾನ ದುರಂತಕ್ಕೆ ಎಡೆಮಾಡಿ ಕೊಡ್ತು ಅನ್ನೋದ್ರ ಕುರಿತಾಗಿ, ಅಂದರೆ ಆ ಸಂದರ್ಭದಲ್ಲಿ ಪೈಲಟ್ ಏನಂತ ಮಾತನಾಡಿದ್ರು, ಸೊ ಆ ಪೈಲಟ್ನ ಆ ಪರಿಸ್ಥಿತಿ ಯಾವ ರೀತಿ ಇತ್ತು, ಅಂಡ್ ಇತ್ತ ಪ್ಯಾಸೆಂಜರ್ಸ್ಗಳ ಕೂಗಾಟ, ಕಿರುಚಾಟ ಇರಬಹುದು. ಸೊ ಪೈಲಟ್ ಯಾವ ರೀತಿ ರವಾನೆಯನ್ನು ಕೊಟ್ಟರು, ಮತ್ತೊಬ್ಬರು ಏನು ಹೇಳ್ತಾ ಇದ್ರು, ಎಲ್ಲವೂ ಕೂಡ ಈ ಒಂದು ಕಾಕ್ಪಿಟ್ ವಾಯ್ಸ್ ರೆಕಾರ್ಡ್ನಲ್ಲಿ ರೆಕಾರ್ಡ್ ಆಗಿರುತ್ತೆ. ಸೊ ಹೀಗಾಗಿ ತನಿಖೆಗೆ ಇದು ಬಹುದೊಡ್ಡ ಸಾಕ್ಷಿಯಾಗಿ ಸಿಕ್ಕಿದೆ ಅಂತಲೇ ಹೇಳಬಹುದು. ಸೊ ಹೀಗಾಗಿ ಮುಂದಿನ ಬೆಳವಣಿಗೆಗಳಿಗೆ ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮ್. ಈ ಒಂದು ದುರಂತದಲ್ಲಿ 274 ಮಂದಿ ಮೃತಪಟ್ಟಿದ್ದು, ಅಷ್ಟು ಮಂದಿಯನ್ನ ಗುರುತು ಪತ್ತೆ ಹಚ್ಚೋದು ಬಹುದೊಡ್ಡ ಸವಾಲಿನ ಕೆಲಸ. ಇದುವರೆಗೂ 80 ಡಿಎನ್ಎ ಮಾದರಿ ಸಂಬಂಧಿಕರೊಂದಿಗೆ ಮ್ಯಾಚ್ ಆಗಿದೆ ಅನ್ನೋದ್ರ ಕುರಿತು ಕೂಡ ಡೀಟೇಲ್ಸ್ ಸಿಕ್ಕಿದೆ. ಸೊ ಇವತ್ತು ಎಕ್ಸ್ ಸಿಎಂ ಅಂತಿಮ ವಿಧಾನ ಕೂಡ ಜರುಗಲಿದೆ. ಮತ್ತೊಂದು ಕಡೆ 2ನೇ ಬ್ಲ್ಯಾಕ್ ಬಾಕ್ಸ್ ಕೂಡ ಪತ್ತೆಯಾಗಿದ್ದು, ಇದು ತನಿಖೆಗೆ ಬಹುದೊಡ್ಡ ಇಂಪ್ಯಾಕ್ಟ್ ಅನ್ನು ಪಡೆದುಕೊಳ್ಳುತ್ತೆ ಅಂತಾನೆ ಹೇಳಬಹುದು. ಓವರ್ ಆಲ್ ಡೀಟೇಲ್ಸ್ ಮಧುಮಾಲ, ಏನು ಕಳೆದ ಜೂನ್ 12ರಂದು ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ದುರಂತದಲ್ಲಿ ಸುಮಾರು 200, ಅಂದ್ರೆ ನಿನ್ನೆವರೆಗೂ ಅಂದ್ರೆ ಏನು ವಿಮಾನ ಅಪಘಾತ ಆದ ನಂತರ ಇಂಜೂರ್ಡ್ ಎಲ್ಲರನ್ನು ಸೇರಿ 274 ಸಾವಿನ ಸಂಖ್ಯೆ ಹೆಚ್ಚಾಗಿತ್ತು. ಏನು ಆ ಒಂದು ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಸೇರಿದಂಗೆ, ಅದ್ರ ಜೊತೆಗೆ ಬ್ರಿಟನ್ ಪ್ರಜೆಗಳು ಸೇರಿದಂಗೆ. ಆದ್ರೆ ಆ ಒಂದು ಡಿಎನ್ಎ ಟೆಸ್ಟ್ ಮಾಡಿ ಡಿಎನ್ಎ ಪತ್ತೆ ಹಚ್ಚಿ ಆ ಒಂದು ಮೃತದೇಹಗಳನ್ನ ಆ ಒಂದು ಏನು ಸಂಬಂಧಿಕರಿಗೆ ಹಸ್ತಾಂತರ ಮಾಡದೆ ಒಂದು ದೊಡ್ಡ ಸವಾಲಾಗಿತ್ತು. ಆ ನಿಟ್ಟಿನಲ್ಲಿ ಘಟನೆ ನಡೆದ ದಿನಗಳಿಂದಲೂ ಕೂಡ 24x7 ವೈದ್ಯಾಧಿಕಾರಿಗಳು ಮತ್ತೆ ಫಾರೆನ್ಸಿಕ್ ಸಿಬ್ಬಂದಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ 80 ಜನರ ಒಂದು ಡಿಎನ್ಎ ಮ್ಯಾಚ್ ಆಗಿತ್ತು. ಅವರ ಒಂದು ಬಾಡಿಗಳನ್ನ ಹಸ್ತಾಂತರ ಮಾಡುವಂತ ಪ್ರಕ್ರಿಯೆ ಕೂಡ ನಡೆದಿದೆ. ಈಗಾಗಲೇ ಅದರಲ್ಲಿ 38 ಬಾಡಿಗಳನ್ನ ಹಸ್ತಾಂತರ ಮಾಡಲಾಗಿದೆ, ಮೃತ ಶರೀರವನ್ನ. ಇನ್ನ ಉಳಿದವರ ಡಿಎನ್ಎ ಕೂಡ ಒಂದು ಟೆಸ್ಟಿಂಗ್ ನಡೀತಾ ಇದೆ. ಏನು ಅವರ ಸಂಬಂಧಿಕರು ಅಥವಾ ಮಕ್ಕಳು, ಅವರ ಪೇರೆಂಟ್ಸ್ ಒಂದು ಬ್ಲಡ್ ಸ್ಯಾಂಪಲ್ ಅನ್ನ ತಗೊಂಡು ಡಿಎನ್ಎ ಮ್ಯಾಚಿಂಗ್ ಅನ್ನ ನೋಡಿ ಅವರಿಗೆ ಮೃತದೇಹಗಳನ್ನ ಹಸ್ತಾಂತರ ಮಾಡಲಾಗಿದೆ. ಅದೇ ರೀತಿಯಾಗಿ
ಏನು ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ವಿಜಯ್ ರೂಪಾನಿ ಅವರ ಒಂದು DNA ಕೂಡ ನಿನ್ನೆನೆ ಕನ್ಫರ್ಮ್ ಆಗಿದ್ದು. ಅವರ ಮಗನ ಒಂದು ಬ್ಲಡ್ ಸ್ಯಾಂಪಲ್ ಅನ್ನ ತಗೊಂಡು ಇವರ ಒಂದು ವಿಜಯ್ ರೂಪಾನಿ ಅವರ ಒಂದು ಏನು ಮೃತದೇಹವನ್ನ ಕನ್ಫರ್ಮ್ ಮಾಡಿ ಅವರ ಆ ಫ್ಯಾಮಿಲಿಗೆ ಅವರ ಒಂದು ಮೃತದೇಹವನ್ನ ಕೊಡುವಂತ ಕೆಲಸ ಕೂಡ ನಿನ್ನೆನೆ ನಡೆದಿತ್ತು. ಇವತ್ತು ರಾಜ್ಕೋಟ್ ನಲ್ಲಿ ವಿಜಯ್ ರೂಪಾನಿ ಅವರ ಅಂತ್ಯಕ್ರಿಯೆ ಸರ್ಕಾರಿ ಗೌರವಗಳೊಂದಿಗೆ ನಡೆಯಲಿದೆ. ಈ ಒಂದು ಅಂತ್ಯಕ್ರಿಯೆಯಲ್ಲಿ ಮಧ್ಯಾಹ್ನ 3 ಗಂಟೆಗೆ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಕೂಡ ಭಾಗಿಯಾಗಿ ಆ ಒಂದು ಅಂತಿಮ ವಿಧಿವಿಧಾನದಲ್ಲಿ ಅವರು ಕೂಡ ಭಾಗಿಯಾಗಿ ಅವರಿಗೆ ಫೈನಲ್ ಒಂದು ಸಂತಾಪವನ್ನ ಸೂಚಿಸಲಿದ್ದಾರೆ. ಸರ್ಕಾರದ ಪರವಾಗಿ ಕೂಡ ಬರ್ತಾರೆ. ಅದ್ರ ಜೊತೆಗೆ ಏನು ಬಿಜೆಪಿಯ ಹಿರಿಯ ನಾಯಕ ಆಗಿದ್ರಿಂದಾಗಿ ಅವರ ಒಂದು ಕಾರ್ಯಕ್ರಮದಲ್ಲಿ ಒಂದು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗ್ತಾರೆ. ಇನ್ನೊಂದು ಇಲ್ಲಿ ಇಂಟ್ರೆಸ್ಟಿಂಗ್ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ವಿಜಯ್ ರೂಪಾನಿ ಅವರ ಒಂದು ಫ್ಯಾನ್ಸಿ ನಂಬರ್ ಕೂಡ 1206 ಆಗಿತ್ತು ನೋಡಿ. 1206 ಅಂದ್ರೆ 12/6 ಅಂದ್ರೆ 12ನೇ ಡೇಟ್ ಮತ್ತೆ 6ನೇ ತಿಂಗಳಲ್ಲಿ ಜೂನ್ ಅಲ್ಲಿ ನಡೆದಿದ್ದಂತಹ ಒಂದು ಘಟನೆ ಇದು. ಇವರ ಒಂದು ಫ್ಯಾನ್ಸಿ ನಂಬರ್ ಕೂಡ ಆಗಿತ್ತು. ಅವ್ರಿಗೆ ಏನು ಅಂಟಿಲ್ ಅವರ ಒಂದು ಪಬ್ಲಿಕ್ ಅಂಡ್ ಪ್ರೈವೇಟ್ ಲೈಫ್ ಅಲ್ಲಿ ಕೂಡ ಇದೊಂದು ಫ್ಯಾನ್ಸಿ ನಂಬರ್ 1206 ಅಂದ್ರೆ ಅವರ ಒಂದು ಕಾರ್ ನಂಬರ್ ಕೂಡ 1206. ಅದ್ರ ಜೊತೆಗೆ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅವರ ಕಾರ್ ನಂಬರ್ ಕೂಡ ಅದೇ ಆಗಿತ್ತು 1206. ಜೊತೆಗೆ ಅವರು ರೀಸೆಂಟ್ ಆಗಿ ಒಂದು ಬೈಕ್ ಕೂಡ ತಗೊಂಡಿದ್ರು, ಅದರ ನಂಬರ್ ಕೂಡ 1206 ಆಗಿತ್ತು. ಜೊತೆಗೆ ಅವರು ಏನು ಈ ಒಂದು ಡೇಟ್ ಅಂದ್ರೆ ಪ್ರಯಾಣವನ್ನ ಬೆಳೆಸಿದಂತ ಡೇಟ್ ಕೂಡ 12/6 ಆಗಿತ್ತು. ಬಟ್ ಈ ಒಂದು ಲಕ್ಕಿ ನಂಬರ್ ಅನ್ನ ಅವರು ಯಾವ ರೀತಿಯಾಗಿ ಅವರು ಕಾಪಾಡ್ಕೊಂಡ್ ಬಂದಿದ್ರು, ಆ ಒಂದು ಲಕ್ಕಿ ನಂಬರ್ ಅವರು ಒಂದ್ ಕಡೆ ಹೇಳ್ತಾ ಇದ್ರು 1206 ಫಾರ್ ಗುಡ್ ಫ್ಯೂಚರ್ ಅಂತ ಹೇಳ್ಬಿಟ್ಟು ಗುಡ್ ಫಾರ್ಚೂನ್ ಅಂತ ಅವರು ನಂಬ್ಕೊಂಡಿದ್ರು. ಬಟ್ ಆದ್ರೆ ಅದು ಈ ರೀತಿಯಾದಂತಹ ಒಂದು ದುರಂತವಾಗಿ ಕಾಣುತ್ತೆ, ದುರಂತ ಒಂದು ಅಂತ್ಯವನ್ನ ಕಾಣುತ್ತೆ ಅಂತ ಬಹುಶಃ ಅವ್ರ ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರ್ಲಿಲ್ವೇನ ಅಂತ ಒಂದು ಘಟನೆ ಏನು ಮಾಜಿ ಮುಖ್ಯಮಂತ್ರಿ ಸೇರಿದಂಗೆ ಸಾಕಷ್ಟು ಜನ ಸತ್ತೋಗಿರುವಂತದ್ದು ಒಂದು ಮರೆಯಲಾಗದಂತಹ ಘಟನೆ ಅಂತ ಹೇಳ್ಬೋದು. ಮತ್ತೆ ನೀವು ಇನ್ನೊಂದು ವಿಷಯ ಕೇಳ್ತಾ ಇದ್ರಿ, ಏನು ಬ್ಲಾಕ್ ಬಾಕ್ಸ್ 2ನೇ ಬ್ಲಾಕ್ ಬಾಕ್ಸ್ ಪತ್ತೆ ಆಗಿರುವಂತದ್ದು. ಖಂಡಿತ ಅದು ಕೂಡ 2ನೇ ಬ್ಲಾಕ್ ಬಾಕ್ಸ್ ಪತ್ತೆ ಆಗಿದೆ. ಏನು ಲಾಸ್ಟ್ ಟೈಮ್ ಅಲ್ಲಿ ಪೈಲಟ್ ಕಾನ್ವರ್ಸೇಷನ್ ಮಾಡಿರುವಂತಹ ಆಡಿಯೋ ರೆಕಾರ್ಡ್ ಏನಿದೆಯಲ್ಲ, ಮೇಡೆಗೆ ಅವರು ಕಾಲ್ ಮಾಡಿರುವಂತದ್ದು. ಅದರ ಜೊತೆಗೆ ಏನು ಕೊನೆ ಟೈಮ್ ಅಲ್ಲಿ ಅವರು ಸಂಭಾಷಣೆ ನಡೆಸಿದಂತಹ 52 ಸೆಕೆಂಡಿನ ಒಂದು ಸಂಭಾಷಣೆ ಕೂಡ ಪತ್ತೆ ಆಗಿರುವಂತದ್ದು. ಇದು ಮತ್ತಷ್ಟು ತನಿಖೆಗೆ ಸಹಕಾರಿಯಾಗಲಿದೆ ಅಂತಲೇ ಹೇಳ್ಬೋದು. ಏನು ವಿಮಾನ ನಿಜವಾಗ್ಲೂ ಆಕ್ಸಿಡೆಂಟ್ ಆಗಿದ್ದಂಥದ್ದು ರನ್ವೇ ಪ್ರಾಬ್ಲಮ್ ಅಥವಾ ಏನಾದ್ರೂ ಹವಾಮಾನ ವೈಪರೀತ್ಯನೋ ಅಥವಾ ತಾಂತ್ರಿಕ ಸಮಸ್ಯೆನೋ ಅಥವಾ ಇನ್ನಿತರ ಸಮಸ್ಯೆನೋ ಅನ್ನೋದು ಆ ಒಂದು ಬ್ಲಾಕ್ ಬಾಕ್ಸ್ ಮುಖಾಂತರವಾಗಿ ಪತ್ತೆ ಆಗಲಿದೆ. ಇದರ ಜೊತೆಗೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಈಗಾಗಲೇ ಏನು ಬ್ರಿಟನ್ ಪ್ರಜೆಗಳು ಅವರ ಒಂದು ಮೃತದೇಹಗಳನ್ನು ಕೂಡ ಹಸ್ತಾಂತರ ಮಾಡುವ ನಿಟ್ಟಿನಲ್ಲಿ ಅಲ್ಲಿನ ಒಂದು ಏನು ಎಂಬೆಸಿ ಏನಿದೆಯಲ್ಲ ಆ ಒಂದು ಅಧಿಕಾರಿಗಳು ಕೂಡ ಈಗಾಗಲೇ ಗುಜರಾತ್ಗೆ ಬಂದಿದ್ದು ಅವರು ಕೂಡ ವೈದ್ಯಾಧಿಕಾರಿಗಳ ಸಂಪರ್ಕದಲ್ಲಿದ್ದಾರೆ. ಮತ್ತೆ ಗುಜರಾತ್ ಸರ್ಕಾರನು ಕೂಡ ಅವ್ರಿಗೆ ಯಾವ ರೀತಿಯಾದಂತಹ ಒಂದು ಅನುಕೂಲಕರ ಅಂದ್ರೆ ಬೇಗ ಅವರ ಮೃತದೇಹಗಳನ್ನ ಅವ್ರಿಗೆ ಏನು ಫ್ಯಾಮಿಲಿ ಅವರಿಗೆ ಹಸ್ತಾಂತರವಾಗುವಂತಹ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮವನ್ನ ಕೈಗೊಳ್ಬೇಕೋ ಆ ಎಲ್ಲವನ್ನ ಕ್ರಮಗಳನ್ನು ಕೂಡ ಕೈಗೊಂಡು ಇನ್ನ ಉಳಿದಂತಹ ಮೃತದೇಹಗಳ DNA ಟೆಸ್ಟ್ ಕೂಡ ನಡೀತಿದೆ. ಬಹುಶಃ ಇನ್ನೂ ಕೂಡ ಒಂದು 2 ದಿನ ಅಥವಾ 3 ದಿನ ಇನ್ನೂ ಆಗುವಂತ ಸಾಧ್ಯತೆ ಇದೆ. ಯಾಕೆ ಅಂದ್ರೆ ಇನ್ನೂ ಕೂಡ DNA ಟೆಸ್ಟ್ ನಡೀತಾ ಇದೆ. ಬಟ್ ಮೃತದೇಹಗಳು ಸ್ವಲ್ಪ ಗೊಂದಲದಲ್ಲಿದ್ದಾರೆ. ಅಂದ್ರೆ ಅಲ್ಲಿ ಹಾಸ್ಟೆಲ್ದಲ್ಲಿ ಸಿಕ್ಕಿದಂಥದ್ದು ಮತ್ತೆ ಆ ನಂಬರ್ಸ್ ಏನಿದೆಯಲ್ಲ ಅದ್ರ ಬಗ್ಗೆ ಅಧಿಕಾರಿಗಳು ಅಂದ್ರೆ ಮೆಡಿಕಲ್ ಕಾಲೇಜಿನ ಅಧಿಕಾರಿಗಳು ಕರೆಕ್ಟ್ ಆಗಿ ಮಾಹಿತಿಯನ್ನ ಕೊಟ್ಟಿಲ್ಲ. ಆದ್ರೆ ನಮಗೆ ಸಿಕ್ಕಿರುವಂತಹ ಸೋರ್ಸ್ ಪ್ರಕಾರವಾಗಿ 80 ಕನ್ಫರ್ಮ್ ಆಗಿದ್ದು 38 ಜನ ಹಸ್ತಾಂತರ ಮಾಡಲಾಗಿದೆ. ಉಳಿದಂತವನು ಕೂಡ ಇನ್ನ 2 ಅಥವಾ 3 ದಿವಸದಲ್ಲಿ ಕಂಪ್ಲೀಟ್ ಮಾಡಲಾಗ್ತದೆ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಹೇಳಿದ್ದಾರೆ. ಮಧುಮಾಲ, ಥ್ಯಾಂಕ್ ಯು ಅನಂತರಾಮ್ ನಿಮ್ಮೆಲ್ಲ ಮಾಹಿತಿಗಾಗಿ.